ಹತ್ರದಲ್ಲಿರೋ ಗಿಡಗಳಿಗೆ ತುಂಬಾ ನೀರು ಜಾಸ್ತಿ ಹೋಗುತ್ತೆ. ಲಾಸ್ಟಿನ ಗಿಡಗಳಿಗೆ ತುಂಬಾ ಕಡಿಮೆ ನೀರು ಹೋಗುತ್ತೆ. ಇಲ್ಲಾಂದ್ರೆ ಕೆಲವು ಟೈಮ್ ನೀರೇ ಹೋಗಲ್ಲ. ಈಗ ನೋಡಿ, ಇದು ಫಸ್ಟ್ನೇ ಮೈಕ್ರೋಟ್ಯೂಬ್. ಇದು ಈ ಫಸ್ಟ್ನೇ ಮೈಕ್ರೋಟ್ಯೂಬ್ ಅಲ್ಲಿ ಇದು 1.5 ಅಡಿ ಲೆಂತ್ ಇದೆ. ಇದ್ರಲ್ಲಿ ಅಷ್ಟೇ ನೀರು ಹೋಗ್ತಿದೆ. ಇದೆಲ್ಲಾ ಮೈಕ್ರೋಟ್ಯೂಬ್ ಬಂದ್ಬಿಟ್ಟು 1.5 mm ಮೈಕ್ರೋಟ್ಯೂಬ್ ಸೈಜ್. ಈ ಲಾಸ್ಟ್ ಅಲ್ಲಿ ನೋಡಿ, ಇದು ಅಷ್ಟೇ ಹೋಗ್ತಾ ಇದೆ. ರೈತ ಬಂದವರಿಗೆಲ್ಲ ನಮಸ್ಕಾರ. ಸಾಧ್ಯ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೃಷಿಯಲ್ಲಿ ನೀರಾವರಿ ಪದ್ಧತಿ ಅನ್ನೋದು ಕೃಷಿಲಿ ಒಂದು ಪ್ರಮುಖ ಭಾಗ. ಈ ನೀರಾವರಿ ಪದ್ಧತಿ ಅಂತ ಬಂದಾಗ 3 ಪದ್ಧತಿಗಳು ಬರುತ್ತೆ. ಒಂದು ಫ್ಲಡ್ ಇರಿಗೇಷನ್ ಅಂತಂದ್ರೆ ಆಯಿ ನೀರು ಪದ್ಧತಿ. ಇನ್ನೊಂದು ಡ್ರಿಪ್ ಇರಿಗೇಷನ್ ಅಂತಂದ್ರೆ ಹನಿ ನೀರಾವರಿ ಪದ್ಧತಿ. ಇನ್ನೊಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದ್ರೆ ತುಂತುರು ನೀರಾವರಿ ಪದ್ಧತಿ. ಇದರಲ್ಲಿ ಪ್ರಮುಖವಾಗಿ ಎಲ್ಲಾ ರೈತರು ಜಾಸ್ತಿ ಬಳಸ್ತಾ ಇರೋದು ಅಂತಂದ್ರೆ ಹನಿ ನೀರಾವರಿ ಪದ್ಧತಿನ ತುಂಬಾ ರೈತರು ಬಳಸ್ತಾ ಇದ್ದಾರೆ. ಈ ಕಮರ್ಷಿಯಲ್ ಕ್ರಾಪ್ಗಳು ಆಗ್ಬೋದು, ಈ ಟೊಮೊಟೊ, ಬದನೆ, ಸೌತೆ, ಇದೆಲ್ಲದಕ್ಕೂ ಹನಿ ನೀರಾವರಿ ಪದ್ಧತಿನೇ ಬಳಸ್ತಾ ಇದ್ದಾರೆ. ಅದರಲ್ಲಿ ತೋಟಗಾರಿಕೆ ಬೆಳೆಗಳು ಅಂತ ಬಂದ್ರೆ ತೆಂಗು, ಅಡಿಕೆ, ಬಾಳೆ, ಪ್ರಮುಖವಾಗಿ ದಾಳಿಂಬೆ, ಇದೆಲ್ಲದಕ್ಕೂ ಹನಿ ನೀರಾವರಿ ಪದ್ಧತಿನ ಬಳಸ್ತಾ ಇದ್ದಾರೆ. ಹನಿ ನೀರಾವರಿ ಪದ್ಧತಿನ ಯಾಕಿಷ್ಟು ಜಾಸ್ತಿ ಬಳಸ್ತಾ ಇದ್ದಾರೆ ಅಂತಂದ್ರೆ ಕಡಿಮೆ ನೀರಲ್ಲಿ ಒಳ್ಳೆ ಇಳುವರಿ ತಗೋಬಹುದು. ಅಂದ್ರೆ ಕಡಿಮೆ ನೀರು ಬಳಸ್ಬಿಟ್ಟು ಡೈರೆಕ್ಟ್ ಆಗಿ ಗಿಡದ ಬುಡಕ್ಕೆ ನೀರು ಹೋಗೋದ್ರಿಂದ ಕಡಿಮೆ ನೀರಿದ್ರು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಿಗುತ್ತೆ, ಏನೋ ತೊಂದರೆ ಇಲ್ಲ. ಹಾಗಾಗಿ ಹನಿ ನೀರಾವರಿ ಪದ್ಧತಿನ ಜಾಸ್ತಿ ರೈತರು ಅಳವಡಿಸ್ತಾರೆ. ಹನಿ ನೀರಾವರಿ ಪದ್ಧತಿ ಅಂತ ಬಂದ್ರೆ ಕಾಮನ್ ಆಗಿ ಲ್ಯಾಟ್ರಲ್ ಪೈಪ್ ಬಳಸಲೇಬೇಕು. ಆ ಲ್ಯಾಟ್ರಲ್ ಪೈಪ್ಗೆ ಗಿಡದ ಬುಡದಲ್ಲಿ ಕೆಲವರು ಡ್ರಿಪ್ಪರ್ ಬಳಸ್ತಾರೆ, ಇನ್ ಕೆಲವರು ಮೈಕ್ರೋಟ್ಯೂಬ್ ಬಳಸ್ತಾರೆ. ಇವತ್ತು ವಿಡಿಯೋದಲ್ಲಿ ನಾವು ಮೈಕ್ರೋಟ್ಯೂಬ್ ಬಳಸಿದ್ರೆ ಅದರಿಂದ ಆಗಂತ ಅನುಕೂಲ ಅನನುಕೂಲ ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಏನಪ್ಪಾ ಅಂತಂದ್ರೆ ಮೈಕ್ರೋಟ್ಯೂಬ್ ತುಂಬಾ ಜನ ರೈತರು ಬಳಸ್ತಾರೆ. ಬಟ್ ಏನಾಗ್ತಿರುತ್ತೆ ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನೀರು ತುಂಬಾ ಜಾಸ್ತಿ ಹೋಗ್ತಿರುತ್ತೆ. ಲಾಸ್ಟ್ ಕೊನೆ ಗಿಡಗಳಿಗೆ ಕೆಲವೊಬ್ರು ರೈತರು ಹಾಕೋ ಪ್ರಕಾರ ನೋಡ್ಕೊಂಡ್ರೆ ನೀರೇ ಹೋಗಲ್ಲ ಲಾಸ್ಟ್ನೇ ಗಿಡಗಳಿಗೆ. ಇಲ್ಲಿ ಫಸ್ಟ್ನೇ ಗಿಡದ ಈ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಗಿಡ ಇರುತ್ತಲ್ಲ, ಆ ಗಿಡಕ್ಕೆ ಏನು ನೀರು ಫ್ಲೋ ಆಗುತ್ತಲ್ಲ, ನೀರು ಫ್ಲೋ ಆಗೋ ಫಸ್ಟ್ನೇ ಪಾಯಿಂಟ್ ಅಲ್ಲಿ ಇರೋ ಗಿಡಕ್ಕೆ 10 ಲೀಟರ್ ನೀರು ಹೋಯ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ಎಂಡಿಂಗ್ ಅಲ್ಲಿ ಇರೋ ಗಿಡಕ್ಕೆ 1 ಲೀಟರ್ 2 ಲೀಟರ್ ನೀರು ಹೋಗುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋಂತ ಪ್ರಯತ್ನನೇ ಈ ವಿಡಿಯೋ. ಈಗ ಕಾಮನ್ ಆಗಿ ಎಲ್ಲರೂ ಏನ್ ಮಾಡಿರ್ತಾರೆ ಅಂದ್ರೆ ಮೈಕ್ರೋಟ್ಯೂಬ್ ನ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿರ್ತಾರೆ. ಈಗ ನಾವು ಇದು ಒಂದು 4 ವರ್ಷದ ಮುಂಚೆನೆ ಇದನ್ನ ಮಾಡಿದ್ವಿ. ನಮಗೆ ಇದ್ರ ರಿಸಲ್ಟ್ ಸಿಕ್ಕಿದೆ. ಈಗ ಆಲ್ರೆಡಿ ರಿಸಲ್ಟ್ ಸಿಕ್ಕಾಯ್ತು. ಈಗ ಅದನ್ನ ನಾವು ಡ್ರಿಪ್ ಇರಿಗೇಷನ್ ಇದನ್ನ ತೆಗೆದ್ಬಿಟ್ಟು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದೀವಿ. ನೋಡಿ, ಈಗ ನಾನು ಮೈಕ್ರೋಟ್ಯೂಬ್ ನ ಯಾವ ತರ ಕಟ್ ಮಾಡಿದೀವಿ ಅಂದ್ರೆ ಎಲ್ಲರೂ ಕಾಮನ್ ಆಗಿ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಂತಾರೆ. ನೋಡಿ, ನಾವು ಪ್ರತಿ ಒಂದನ್ನು ಬೇರೆ ಬೇರೆ ಅಳತೆಯಲ್ಲಿ ಕಟ್ ಮಾಡಿದೀವಿ. ಇದೆಲ್ಲ ನೋಡಿ, ಇದೆಯಲ್ಲ, ಇದೆಲ್ಲ 3 ಅಡಿ ಲೆಂತ್ ಇದೆ. ಇದು ಯಾವುದು ಈ ಮೈಕ್ರೋಟ್ಯೂಬ್ ಸ್ಟಾರ್ಟಿಂಗ್ ಅಲ್ಲಿ ಕೆಳಗಡೆ ಇರೋದು. ಈಗ ನೀವ್ ಹೆಂಗಾಗುತ್ತೆ ಅಂದ್ರೆ ಈಗ ಮೈಕ್ರೋಟ್ಯೂಬ್ ನ ಹಾಕ್ತೀರಾ ಅಂತ ಅನ್ಕೊಳ್ಳಿ. ಒಂದು 10 ಗಿಡಕ್ಕೆ ನೀರು ಹೋಗೋ ತರ ಮಾಡ್ಬೇಕು. 10 ಗಿಡಕ್ಕೆ ಮೈಕ್ರೋಟ್ಯೂಬ್ ಹಾಕ್ಬೇಕು ಅಂತಂದ್ರೆ ಎಲ್ಲ ಒಂದೇ ಅಳತೆ ಮೈಕ್ರೋಟ್ಯೂಬ್ ನ ಕಟ್ ಮಾಡ್ಕೋಬೇಡಿ. ಈಗ ನೋಡಿ, ನಾನು ಡಿಫ್ರೆಂಟ್ ಅಳತೆದು ಮೈಕ್ರೋಟ್ಯೂಬ್ ಕಟ್ ಮಾಡಿದ್ನಿ. ಫಸ್ಟಿಗೆ ಎಲ್ಲಿಂದ ನೀರು ಫ್ಲೋ ಆಗುತ್ತೆ ಅಲ್ಲಿಂದ 2 ಗಿಡಕ್ಕೆ ನೀವು ಒಂದು 3 ಅಡಿ ಅಳತೆದು ಮೈಕ್ರೋಟ್ಯೂಬ್ ಕಟ್ ಮಾಡ್ಕೊಳ್ಳಿ. ಇನ್ನ ನೆಕ್ಸ್ಟ್ 2.5 ಅಡಿ, ಅದ್ರ ನೆಕ್ಸ್ಟ್ 2 ಅಡಿ, ಅದ್ರ ನೆಕ್ಸ್ಟ್ 2 1.5 ಅಡಿ, ಈ ತರ ಅರ್ಧ ಅಡಿ ಕಡಿಮೆ ಮಾಡ್ಕೊಂತ ಹೋಗಿ. 3 ಅಡಿ, 2.5 ಅಡಿ, 2 ಅಡಿ, 1.5 ಅಡಿ, 1 ಅಡಿ, ಲಾಸ್ಟಿಗೆ ಫೈನಲಿ ಬೇಕು ಅಂದ್ರೆ ಅರ್ಧ ಅಡಿ ಹಾಕೋಬಹುದು. ಈ ತರ ಕಟ್ ಮಾಡಿ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಈಗ ನೋಡಿ 3.5 ಅಡಿ ಮೈಕ್ರೋಟ್ಯೂಬ್ ಇದೆಯಲ್ಲ, 3.5 ಅಡಿ ಮೈಕ್ರೋಟ್ಯೂಬ್ ನ ನೀವೆಲ್ಲಿ ನೀರು ಫ್ಲೋ ಆಗುತ್ತಲ್ಲ, ನೀರು ಎಲ್ಲಿಂದ ಕಲೆಕ್ಷನ್ ಕೊಟ್ಟಿರ್ತೀರಲ್ಲ ಅದ್ರ ಪಕ್ಕದಲ್ಲಿರೋ 2 ಗಿಡಗಳಿಗೆ ಹಾಕಿ. ಅದ್ರ ನೆಕ್ಸ್ಟ್ 3 ಅಡಿ ಹಾಕಿ, ಅದ್ರ ನೆಕ್ಸ್ಟ್ 2.5 ಅಡಿ ಹಾಕಿ, ಅದ್ರ ನೆಕ್ಸ್ಟ್ 2 ಅಡಿ ಹಾಕಿ, ಅದ್ರ ನೆಕ್ಸ್ಟ್ 1.5 ಅಡಿ ಹಾಕಿ. ಹಿಂಗ ಹಾಕ್ತಾ ಹೋದ್ರೆ ನೀವು 3.5 ಅಡಿಯಿಂದ ಸ್ಟಾರ್ಟ್ ಮಾಡಿದ್ರೆ 3.5 ಅಡಿ 2, 3 ಅಡಿ 2, ಹಂಗೆ ಎಷ್ಟಾಗುತ್ತೆ ಒಂದು 12 ಗಿಡಕ್ಕೆ ಹಾಕ್ಬೋದು ನೀವು. ಲಾಸ್ಟಿಗೆ ಫೈನಲಿ 1 ಅಡಿವರೆಗೂ ಕಡಿಮೆ ಮಾಡ್ಕೊಂತ ಬಂದ್ರೆ 12 ಗಿಡಕ್ಕೆ ಹಾಕ್ಬೋದು. ಒಂದೊಂದು ಹೇಳ್ತೇನೆ, 2 ಮೈಕ್ರೋಟ್ಯೂಬ್ ಹಾಕಿ. 2 ಮೈಕ್ರೋಟ್ಯೂಬ್ ಹಾಕಿ. ಅದ್ರಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ನೀರು ಹೋಗುತ್ತೋ ಲಾಸ್ಟ್ ಅಲ್ಲಿ ಅಷ್ಟೇ ನೀರು ಹೋಗುತ್ತೆ. ಅದ್ರಲ್ಲಿ ಅದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಇದು ಯಾವ್ದು ದೊಡ್ಡ ಸೈನ್ಸ್ ಏನಿಲ್ಲ ಇದರಲ್ಲಿ. ಫಸ್ಟ್ನೇ ಮೈಕ್ರೋಟ್ಯೂಬ್ಗಳಲ್ಲಿ 3 ಅಡಿ ನೀರು ಟ್ರಾವೆಲ್ ಮಾಡ್ಬೇಕು, ಸರಿನಾ? ಆಮೇಲೆ ಲಾಸ್ಟಿಗೆ ನೀವು 1 ಅಡಿ ಹಾಕಿರ್ತೀರಲ್ಲ, 3.5 ಅಡಿ ನೀರು ಟ್ರಾವೆಲ್ ಮಾಡಿ ಕೆಳಗಡೆ ಬೀಳೋದಕ್ಕೂ 1 ಅಡಿ ನೀರು ಟ್ರಾವೆಲ್ ಮಾಡಿ ಕೆಳಗಡೆ ಬೀಳೋದಕ್ಕೂ ಎರಡಕ್ಕೂ ಒಂದೇ ಪ್ರೆಸರ್ ಸಾಕು. ಅಂದ್ರೆ ಇದು ಪ್ರೆಸರ್ ಜಾಸ್ತಿ ಇರುತ್ತಲ್ಲ, ಜಾಸ್ತಿ ದೂರ ಟ್ರಾವೆಲ್ ಮಾಡಿ ಕೆಳಗಡೆ ಬೀಳುತ್ತೆ. ಅದು ಹೋಗ್ತಾ ಲಾಸ್ಟಿಗೆ ಪ್ರೆಸರ್ ಕಡಿಮೆ ಇರುತ್ತೆ. ಹಂಗಾಗಿ ಕಡಿಮೆ ದೂರ ನೀರು ಟ್ರಾವೆಲ್ ಮಾಡಿ ಕೆಳಗಡೆ ಬರುತ್ತೆ. ನಿಮಗೆ ನಾವೀಗ ಆಲ್ರೆಡಿ ಈ ಲ್ಯಾಟ್ರಲ್ ಪೈಪ್ ಹಾಕಿದೀನಿ ನೋಡಿ. ಸುಮಾರು ಒಂದು 100 ಅಡಿ ಹತ್ತತ್ರ 100 ಅಡಿ ಲೆಂತ್ ಇದೆ. ಇದು ಲ್ಯಾಟ್ರಲ್ ಪೈಪ್ ನಾನು ಹಾಕಿರೋದು 100 ಅಡಿ ಲೆಂತ್ ಇರೋದ್ರಲ್ಲಿ ಎಲ್ಲ ಪ್ರತಿ ಒಂದು ಲ್ಯಾಟ್ರಲ್ ಇಂದ ಇದು ಮೈಕ್ರೋಟ್ಯೂಬ್ ಇಂದ ಮೈಕ್ರೋಟ್ಯೂಬ್ಗೆ 8 ರಿಂದ 9 ಅಡಿ
ಡಿಸ್ಟೆನ್ಸ್ ಇದೆ, 8ರಿಂದ 9 ಅಡಿ ಡಿಸ್ಟೆನ್ಸ್ ಇದೆ. ಈಗ ನೋಡಿ, ಇದು ಫಸ್ಟ್ನೇ ಮೈಕ್ರೋ ಟ್ಯೂಬ್. ಇದು ಈ ಫಸ್ಟ್ನೇ ಮೈಕ್ರೋ ಟ್ಯೂಬ್ ಅಲ್ಲಿ ನೋಡಿ ಇಷ್ಟು ನೀರು ಹೋಗ್ತಾ ಇದೆ, ಸರಿನಾ? ಸ್ವಲ್ಪ ಪ್ರೆಷರ್ ಕಡಿಮೆ ಇದೆ ನೀರಿಂದು, ಇಷ್ಟು ನೀರು ಹೋಗ್ತಾ ಇದೆ. ಇದು ಎಷ್ಟಿದೆ? ಇದು 3.5 ಅಡಿ ಲೆಂತ್ ಇದೆ ಮೈಕ್ರೋ ಟ್ಯೂಬ್, ಓಕೆನಾ? ಈಗ ಬನ್ನಿ, ಇದು 3.5 ಅಡಿ ಆಯ್ತು ನೋಡಿ. ಇದು ಸೇಮ್ ಲೆಂತ್ ಇದೆ, ಇದು 3.5 ಅಡಿ ಇದೆ ಮೈಕ್ರೋ ಟ್ಯೂಬ್ ನೋಡಿ. ಅದು ಎಷ್ಟು ಮೇಲಕ್ಕೆ ಹಾರ್ತಿತ್ತು ನೀರು, ಇದು ಅಷ್ಟೇ ಹಾರ್ತಿದೆ. ನೆಕ್ಸ್ಟ್ ಇದು ನೋಡಿ, ಇದು ನೋಡಿ, ಇದು 3 ಅಡಿ ಇದೆ, ಇದು ಅದಕ್ಕಿಂತ ಅರ್ಧ ಅಡಿ ಕಡಿಮೆ ಇದೆ ನೋಡಿ. ಇದರಲ್ಲೂ ಅಷ್ಟೇ ನೀರು ಬರ್ತಾ ಇದೆ, ಓಕೆನಾ? ಈಗ ಇದು 3 ಅಡಿ ಇದೆ ನೋಡಿ, ಇದರಲ್ಲೂ ಅಷ್ಟೇ ನೀರು ಬರ್ತಾ ಇದೆ. ಇದೆರಡು 3 ಅಡಿ ಇದೆ, ಅದೆರಡು 3.5 ಅಡಿ, ಇದೆರಡು 3 ಅಡಿ. ಈಗ ನೆಕ್ಸ್ಟ್ ಇದೆರಡು 2.5 ಅಡಿ ಇದೆ ನೋಡಿ. ನೋಡಿ ಅದರಲ್ಲಿ ಎಷ್ಟು ಹೋಗ್ತಿತ್ತು ಅಷ್ಟೇ ನೀರು ಹೋಗ್ತಾ ಇದೆ, ಇದರಲ್ಲೇ ಜಾಸ್ತಿ ಏನು ಹೋಗ್ತಿಲ್ಲ, ಓಕೆನಾ? ಈಗ ಹಿಂಗೆ ಹೋಗ್ತಾ ಹೋದ್ರೆ ನೋಡಿ, ಇದು 2.5 ಅಡಿ ಇದೆ. ಇದು ನೋಡಿ ಫ್ರೆಂಡ್ಸ್, ಇದು 2 ಅಡಿ ಲೆಂತ್ ಇದೆ, ಇದು ಮೈಕ್ರೋ ಟ್ಯೂಬ್ ಇದು. ಇದು ಮತ್ತೆ ಅದು, ಇದು 2 ಅಡಿ 2 ಅಡಿ ಇದೆ. ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಈಗ ಇದು 1.5 ಅಡಿ ಇದೆ, ಇದು 1.5 ಅಡಿ ಇದೆ. ಇದರಲ್ಲೂ ನೋಡಿ, ಅದರಲ್ಲಿ ಎಷ್ಟು 3.5 ಅಡಿ, ಇದರಲ್ಲಿ ಎಷ್ಟು ನೀರು ಹೋಗ್ತಾ ಇತ್ತು ಅಷ್ಟೇ ನೀರು ಹೋಗ್ತಾ ಇದೆ, ಜಾಸ್ತಿ ಅಂತೂ ಹೋಗ್ತಾನೆ ಇಲ್ಲ ಇದರಲ್ಲಿ, ಮತ್ತೆ ಕಡಿಮೆನೂ ಹೋಗ್ತಾ ಇಲ್ಲ. ಅದೆಷ್ಟು ಹೋಗ್ತಿದೆ ಅಷ್ಟೇನೆ ಹೋಗ್ತಿದೆ. ಇದು 1.5 ಅಡಿ ಆಯ್ತಲ್ವಾ ನೋಡಿ. ಇದು 1.5 ಅಡಿ ಲೆಂತ್ ಇದೆ, ಇದರಲ್ಲೂ ಅಷ್ಟೇ ನೀರು ಹೋಗ್ತಿದೆ. ಇದೆಲ್ಲ ಮೈಕ್ರೋ ಟ್ಯೂಬ್ ಬಂದ್ಬಿಟ್ಟು 1.5 mm ಮೈಕ್ರೋ ಟ್ಯೂಬ್ ಸೈಜ್. ಇದು 1.5 mm ಇದೆ, ಇದು 1.5 ಅಡಿ ಇದೆ. ಈ ಲಾಸ್ಟಲ್ಲಿ ನೋಡಿ, ಲಾಸ್ಟಲ್ಲಿ ಇರೋದು ಇದು 1 ಅಡಿ ಇದೆ ನೋಡಿ. ಇದು ಅಷ್ಟೇ ಹೋಗ್ತಾ ಇದೆ, ಏನು ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಇದು, ಬಟ್ ಅಂದ್ರೆ ತೀರಾ ಅಷ್ಟೊಂದೇನು ಜಾಸ್ತಿ ಹೋಗ್ತಿಲ್ಲ ಅಂದ್ರೆ ನೋಡಿ. ಆಮೇಲೆ ಇನ್ನೊಂದು ಏನು ಲ್ಯಾಟ್ರಲ್ ಪೈಪ್ ಹಾಕೋ ರೈತರು ಇನ್ನೊಂದೇನು ತಪ್ಪು ಮಾಡ್ಕೊಂತಾರೆ ಅಂತಂದ್ರೆ, ಲ್ಯಾಟ್ರಲ್ ಪೈಪ್ ಎಲ್ಲಿಗೆ ಲಾಸ್ಟ್ ಆಗುತ್ತೆ ಅಲ್ಲಿ ಮೈಕ್ರೋ ಟ್ಯೂಬ್ ಎಲ್ಲಿಗೆ ಹಾಕ್ತಾರೆ ಅಲ್ಲಿಗೆ ಲ್ಯಾಟ್ರಲ್ ಪೈಪ್ ಲಾಸ್ಟ್ ಮಾಡ್ತಾರೆ. ಬಟ್ ಅದು ಮಾಡಬಾರ್ದು ನೋಡಿ. ಇದಿದೆ ನೋಡಿ, ನಮ್ದು ಮೈಕ್ರೋ ಟ್ಯೂಬ್ ಅಲ್ಲಿ ಲಾಸ್ಟ್ ಆಗಿದೆ, ಅಲ್ಲಿಗೆ ಲಾಸ್ಟ್ ಆಗಿದ್ರು ಇಷ್ಟುದ್ದ ಎಕ್ಸ್ಟ್ರಾ ಇದೆ ಲ್ಯಾಟ್ರಲ್ ಪೈಪ್. ಇಷ್ಟುದ್ದ ಎಕ್ಸ್ಟ್ರಾ ಇರೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ, ನೀವು ಮಳೆಗಾಲದಲ್ಲಾರಾಯ್ತು ಬೇಸಿಗೆಗಾಲದಲ್ಲಾರಾಯ್ತು, ನೀವು ಈಗ ನೋಡಿ ನಾನು ಬೈಲಲ್ಲಿ ಹಾಕೊಂಡು ತೋರಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ತರ ಬೈಲಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಆ ನೀರು ಆಮೇಲೆ ಇದು ಅಂತ ಕನ್ಫ್ಯೂಸ್ ಆಗ್ಬೇಡಿ, ಅಲ್ಲೊಂದು ಮೈಕ್ರೋ ಟ್ಯೂಬಿಂದ ನೀರು ಬರ್ತಾ ಇದೆ, ಆ ಗಿಡಗಳಿಗೆ ನೀರು ಆನ್ ಮಾಡಿರ್ತಿದೆಯಲ್ಲ ಅದರಿಂದ ನೀರು ಬರ್ತಾ ಇದೆ, ಆ ನೀರು ಇಲ್ಲಿ ಹರಿದಿದೆ ಅಷ್ಟೇ. ಅದು ನೋಡಿ ಏನಾಗುತ್ತೆ, ಇದನ್ನ ಸ್ವಲ್ಪ ಎಕ್ಸ್ಟ್ರಾ ಲ್ಯಾಟ್ರಲ್ ಪೈಪ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಅದು ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ನೋಡಿದ್ರೆ ನಾವು ಏನಾಗುತ್ತೆ ತೊಂದರೆ ಅಂತಂದ್ರೆ, ಈಗ ಇದ್ರೊಳಗಡೆ ಇರುವೆ ಹೋಗುತ್ತೆ. ನೀವು ನೀರು ಆಫ್ ಆಗಿದ್ದ ಟೈಮಲ್ಲಿ ಏನಾಗುತ್ತೆ, ಇರುವೆ ಹೋಗುತ್ತೆ. ಇರುವೆ ಹೋಗ್ಬಿಟ್ಟು ಅದ್ರ ಒಳಗಡೆ ಆಹಾರ ಶೇಖರಣೆ ಮಾಡಿ ಇಟ್ಕೊಳೋದು, ಇಲ್ಲ ಮೊಟ್ಟೆ ಇಟ್ಕೊಳ್ಳೋದು, ಈ ತರ ಮಾಡುತ್ತೆ. ಅವಾಗ ಏನಾಗುತ್ತೆ, ನೀರು ಅಲ್ಲಿಂದ ಫ್ಲೋ ಆಗಿ ಬಂದಿರುತ್ತಲ್ವಾ, ಈಗ ಮೈಕ್ರೋ ಟ್ಯೂಬ್ ಎಲ್ಲೆಲ್ಲಿದೆ ಅದ್ರೊಳಗಡೆ ಎಲ್ಲ ಇರುವೆ ಹೋಗಿರುತ್ತೆ. ಆಲ್ಮೋಸ್ಟ್ ಅದು ಕೆಲವು ತೋಟದಲ್ಲಿ ಅದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದು ಅದೇನಾಗುತ್ತೆ, ನೀವು ನೀರು ಆಫ್ ಮಾಡೋದು ಅದ್ರೊಳಗೆ ಇರುವೆ ಹೋದಾಗ ಅದೆಲ್ಲ ನೀವು ತತ್ತಿ ಇಟ್ಟಿರೋದು, ಆಹಾರ ಶೇಖರಣೆ ಮಾಡೋದು ಎಲ್ಲದು ಬಂದು ಏನಾಗುತ್ತೆ, ನೀವು ಇಲ್ಲಿಗೆ ಮೈಕ್ರೋ ಟ್ಯೂಬ್ ಇದನ್ನ ಲ್ಯಾಟ್ರಲ್ ಪೈಪ್ ನ ಲಾಸ್ಟ್ ಮಾಡಿದ್ರೆ ಇಲ್ಲಿಗೆಲ್ಲ ಬಂದು ಕಟ್ಕೊಳುತ್ತೆ. ಅವಾಗ ಏನಾಗುತ್ತೆ, ಈ ಲಾಸ್ಟ್ ಅಲ್ಲಿರೋ ಮೈಕ್ರೋ ಟ್ಯೂಬ್ ಅಲ್ಲಿ ನೀರು ಹೋಗಲ್ಲ. ಅದ್ರ ಬದಲು ನೀವು ಎಷ್ಟು ಗ್ಯಾಪ್ ಇಟ್ಟಿದ್ರಿ ಅಂತಂದ್ರೆ, ಇದೆಲ್ಲ ಅಲ್ಲಿಂದ ಬಂದಿದ್ದೆಲ್ಲ ಏನಾಗುತ್ತೆ, ಈಗ ಇರುವೆ ಆಗ್ಲಿ ಇನ್ನೊಂದಾಗ್ಲಿ ಏನೇ ಇಲ್ಲ ಏನೋ ಡಸ್ಟ್ ಬಂದು ಶೇಖರಣೆ ಆಗಿರುತ್ತೆ ಅಂತಂದ್ರು ಪೂರ್ತಿ ಲಾಸ್ಟಿಗೆ ಬಂದು ಇಷ್ಟು ಜಾಗ ಇರುತ್ತೆ, ಇಷ್ಟು ಜಾಗದಲ್ಲಿ ಶೇಖರಣೆ ಆಗುತ್ತೆ. ನೀವು ಅದನ್ನ ಲಾಸ್ಟಿಗೆ ಶೇಖರಣೆ ಆಗಿರೋದೇನಿಲ್ಲ, ಈ ತರ ನೀವು ಲಾಸ್ಟಿಗೆ ಎಂಟು ಮಾಡಿರ್ತಾರಲ್ಲ, ಆ ಎಂಟು ಕ್ಯಾಪ್ ತೆಗೆದ್ರಿ ಅಂತಂದ್ರೆ ಇದರಲ್ಲೆಲ್ಲ ಡಸ್ಟ್ ಹೊರಗಡೆ ಹೋಗುತ್ತೆ, ಸರಿನಾ? ಹಾಗಾಗಿ ನೀವು ಲ್ಯಾಟ್ರಲ್ ಪೈಪ್ ಹಾಕ್ಬೇಕಾರೆ ಇದೊಂದು ಗಮನ ಇಟ್ಟು ಮಾಡಿ. ಏನಾಗಲ್ಲ, ಏನು 1-1.5 ಮೀಟ್ರು ಎಕ್ಸ್ಟ್ರಾ ನಿಮಗೆ ಲ್ಯಾಟ್ರಲ್ ಪೈಪ್ ಖರ್ಚಾಗಬಹುದು, ಬಿಟ್ರೆ ನಿಮಗೆ ಆ ತೊಂದರೆ ತಪ್ಪುತ್ತೆ. ಸ್ನೇಹಿತರೆ ನೋಡಿ, ಇದೆಲ್ಲದನ್ನು 4 ಖಾಲಿ ಇದೆ ಬಾಟ್ಲು, ಇದೆಲ್ಲದನ್ನು ಖಾಲಿ ಇದೆ, ಓಕೆನಾ? ಇದು 4 ಖಾಲಿ ಇದೆ. ಇದೆಲ್ಲ 4 ಬೇರೆ ಬೇರೆ ಅಳತೆ ಮೈಕ್ರೋ ಟ್ಯೂಬ್ ಇದಾವೆ, ಸರಿನಾ? ಇದು ನಿಮಗೆ ಕರೆಕ್ಟಾಗಿ ತೋರ್ಸೋಣ ಅಂದ್ಬಿಟ್ಟು ಈ ತರ ಸೆಟಪ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲದನ್ನು ಬಳ್ಳಿಯ ಒಂದೇ ಹತ್ರ ಹಾಕೊಂಡಿದ್ದೀನಿ ನೋಡಿ. ಇದು 3.5 ಅಡಿ ಲೆಂತ್ ಇದೆ, ಓಕೆನಾ? ಇದು 2.5 ಅಡಿ ಲೆಂತ್ ಇದೆ, ಇದು 2 ಅಡಿ ಇದೆ, ಇದು 1 ಅಡಿ ಲೆಂತ್ ಇದೆ, ಓಕೆನಾ? ಈಗ ನೋಡಿ ಎಲ್ಲದನ್ನು ಅಟ್ ಅ ಟೈಮು ಈ ಒಂದೊಂದು ವಾಟರ್ ಕ್ಯಾನ್ ಒಳಗಡೆ ಹಾಕ್ತೀನಿ. ನೋಡಿ ಸ್ನೇಹಿತರೆ, 1 ಅಡಿದು, ಇದು 2 ಅಡಿ ಆಯಿತು, 2.5, 3.5 ನೋಡಿ. ಎಲ್ಲದಕ್ಕೂ ನೀರು ಹೋಗ್ತಾ ಇದೆ.
ನೋಡಿ ಎಲ್ಲದು ಅಟ್ ಅ ಟೈಮ್ ಒಂದೇ ಲೆವೆಲ್ ತುಂಬ್ತಾ ಬರ್ತಾ ಇದೆ. ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಷ್ಟೇ, ಆದ್ರೆ ತುಂಬಾ ಏನು ವೇರಿಯೇಷನ್ ಆಗಲ್ಲ. ನೋಡಿ ಎಲ್ಲದನ್ನು ರ್ಯಾಪರ್ ಹತ್ರ ಬಂತು ನೀರು. ನೋಡಿ ಅದನ್ನು ಅಷ್ಟೇ, ಇದು ರ್ಯಾಪರ್ ಹತ್ರನೇ ಬಂದಿದೆ. ಸ್ನೇಹಿತರೆ ನೋಡಿ ಎಲ್ಲದು ಅಟ್ ಅ ಟೈಮ್ ತುಂಬ್ತು. ನೋಡಿ ಅದೊಂದು ಈಗ ತುಂಬ್ತು, ಜಸ್ಟ್ ಇದು ತುಂಬ್ತು ನೋಡಿ. ನೋಡಿ ಇದು ತುಂಬ್ತು, ಇದು ತುಂಬ್ತು. ಇದು ನೋಡಿ ಇದೊಂದು 2 ಸೆಕೆಂಡ್ ಲೇಟ್ ಆಗಿದೆ ಅಷ್ಟೇ. ಏನೊಂದು 10ರಿಂದ 20 ml ನೀರು ಸ್ವಲ್ಪ ಇದೆಲ್ಲದಕ್ಕಿಂತ ಸ್ವಲ್ಪ ಲೇಟಾಗಿ ಬಂದಿದೆ. ಓಕೆನಾ? ಇದೆಲ್ಲದು ಅಟ್ ಅ ಟೈಮ್ ಇದೆಷ್ಟು ನೀರು ಬರುತ್ತೆ ಅದು ಅಷ್ಟೇ ಬರ್ತಾ ಇದೆ. ಇದು 3.5 ಅಡಿ, ಇದು 2.5 ಅಡಿ, ಇದು 2 ಅಡಿ, ಇದು 1 ಅಡಿ. ಓಕೆನಾ? ನೋಡಿ ಎಲ್ಲದನ್ನು ಒಂದೇ ಲೆವೆಲಿಗೆ ಹಿಡಿದೀವಿ. ಸ್ವಲ್ಪ ಕ್ರಾಸಲ್ಲಿ ಕೊಯ್ದಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಇದಾಗಲ್ಲ ಅನ್ಸುತ್ತೆ. ನೋಡಿ ಎಲ್ಲದನ್ನು ಒಂದೇ ಲೆವೆಲ್ ಬರ್ತಾ ಇದೆ ನೀರು. ಓಕೆನಾ? ನೋಡಿ ಇದು ಫಸ್ಟ್ನೇ ಮೈಕ್ರೋ ಟ್ಯೂಬ್, ಇದು 3.5 ಅಡಿದು. ನೀವು ಇಷ್ಟುದ್ದ ಇರೋದ್ರಿಂದ ನಿಮ್ಗೆ ಇನ್ನೊಂದು ಅನುಕೂಲ ಏನಾಗುತ್ತೆ ಅಂತಂದ್ರೆ, ಗಿಡ ಇಲ್ಲಿದೆ ಅಂತಂದ್ರೆ ಈ ಕಡೆ ಬುಡಕ್ಕೂ ಹಾಕ್ಬೋದು, ಈ ಕಡೆ ದಡಕ್ಕೂ ಹಾಕ್ಬೋದು. 2 ಕಡೆಯಿಂದ ನೆನೆಯುತ್ತೆ. ನಿಮಗೆ ಬೇಕು ಅಂದ್ರೆ ಎಲ್ಲಾ ಕಡೆಗೂ ಎತ್ತಾಕೋಬಹುದು. ಲಾಸ್ಟ್ ಅಲ್ಲಿ ಇರೋದು 1 ಅಡಿ ಇರುತ್ತೆ, ಬಳ್ಳಿನ ಆ ಕಡೆ ಈ ಕಡೆ ಎತ್ತಾಕ್ಬೋದು. ನೋಡಿ ವೀಕ್ಷಕರೇ, ಇದರಿಂದ ನಿಮಗೆ ನಿಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ. ಬೇರೆ ರೈತರಿಗೂ ಶೇರ್ ಮಾಡಿ, ಅವರು ಅದೇ ತರ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ ಅವರು. ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ನಮಸ್ಕಾರ.